ಲೋಕಸಭಾ ಚುನಾವಣಾ ರಣಕಣ ರಂಗೇರಿದೆ. ರಾಜಕೀಯ ಪಕ್ಷಗಳಲ್ಲಿ ಸೀಟು ಹಂಚಿಕೆ ಕಸರತ್ತು ಮುಂದುವರೆದಿದೆ. ನವದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಎಚ್ಡಿಕೆ ಭೇಟಿಯಾಗಿ ಸೀಟು ಶೇರಿಂಗ್ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಮೈತ್ರಿಕೂಟ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಎಚ್ಡಿ ಕುಮಾರಸ್ವಾಮಿ ರಣತಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆಗೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮಂಜುನಾಥ್ ಸಾಥ್ ಕೊಟ್ಟರು. ನಾಳೆ ಬಿಜೆಪಿ ಸೇರುವುದಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಘೋಷಿಸಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಬಳಿಕ ಮಾತನಾಡಿದ ಡಾಕ್ಟರ್ ಮಂಜುನಾಥ್, ನಾಳೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ತಾ ಇದ್ದೇನೆ. ನನ್ನ ಮೆಂಬರ್ಶಿಪ್ ಆಗೋಗಿದೆ. ಚುನಾವಣೆಗೆ ಸಹಕಾರವನ್ನ ಕೇಳಿದ್ದೇನೆ ಅಂತ ಹೇಳಿದ್ರು. ಇನ್ನು ವೈಯಕ್ತಿಕವಾಗಿ ಯಾರನ್ನ ಟೀಕಿಸಬಾರದು, ಇದೊಂದು ಧರ್ಮಯುದ್ಧ. ನಾನು ರಾಜಕೀಯಕ್ಕೆ ಬಂದಿರುವುದು ರಾಜಕೀಯ ಮಾಡೋಕೆ ಅಲ್ಲ ಅಂತ ಹೇಳಿದ್ರು. ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಸೌಹಾರ್ದತೆ ಒಂದು ಭೇಟಿ ಕೊಟ್ಟಿದ್ದೇನೆ ಮತ್ತು ಅವರ ಸಹಕಾರ ಮತ್ತು ಎಲ್ಲವನ್ನು ಕೇಳಿದ್ದೇನೆ. ಒಂದು ಧನ್ಯವಾದವನ್ನು ಕೂಡ ಹೇಳಿದ್ದೇನೆ ಅಷ್ಟೇ. ಇನ್ನೇನು ವಿಶೇಷವಾದಂಥ ಚರ್ಚೆ ಏನಿಲ್ಲ. ಯಾಕೆಂದರೆ ಇದುವರೆಗೆ ನಾನು ಅವರನ್ನು ನೋಡಿರಲೇ ಇಲ್ಲ, ಭೇಟಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಕುಮಾರಸ್ವಾಮಿಯವರು ಮತ್ತು ನಮ್ಮ ಶ್ರೀಮತಿಯವರು ಭೇಟಿ ಮಾಡಿದ್ವಿ. ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳ್ತಕ್ಕಂಥ ಒಂದು ಸೌಹಾರ್ದತ ಭೇಟಿ. ಅಂದರೆ ಅವರು ಪ್ರಚಾರಕ್ಕೆ ಬರಲಿಕ್ಕೆ ಮನವಿ ಮಾಡಿದ್ದೇವೆ. ಬಹುಶಃ ಬರ್ಬೋದು. ನೀವು ಅಧಿಕೃತವಾಗಿ ಯಾವಾಗ ಬಿಜೆಪಿ ಸೇರ್ಪಡೆ ಆಗುತ್ತೆ? ಈಗ ಆಲ್ರೆಡಿ ನನ್ನ ಮೆಂಬರ್ಶಿಪ್ ಆಗೋಗಿದೆ. ಬಹುಶಃ ಸೋಮವಾರ ಸುಮಾರು 12ವರೆಗೆ ಅಂದರೆ ಫಾರ್ಮ್ಯಾಲಿಟೀಸ್ ಆಗುತ್ತೆ, ಸೇರುವಂಥ ಫಾರ್ಮ್ಯಾಲಿಟೀಸ್ ಆಗುತ್ತೆ. ಈಗ ಆಲ್ರೆಡಿ ಮೆಂಬರ್ಶಿಪ್ ನಂಬರ್ ಬಂದುಬಿಟ್ಟಿದೆ. ಇಲ್ಲ ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿ ಸಾಂಪ್ರದಾಯಿಕವಾಗಿ ಅದೇನಾಗುತ್ತೆ. ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಸೀಟು ಗೆಲ್ಲುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಗಾ ಪ್ಲಾನ್ ಮಾಡಿದ್ದಾರೆ. ಚುನಾವಣಾ ರ್ಯಾಲಿಗಳ ಮೂಲಕ ಮತ ಶಿಕಾರಿ ನಡೆಸುವುದಕ್ಕೆ ಮೋದಿ ಉದ್ದೇಶಿಸಿದ್ದಾರೆ. ಮಾರ್ಚ್ 18ರಂದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ನಮೋ ಅಬ್ಬರದ ಭಾಷಣದ ಮೂಲಕ ಮತ ಪ್ರಚಾರವನ್ನು ನಡೆಸಲಿದ್ದಾರೆ. ಸಮಾವೇಶದ ಸ್ಥಳವನ್ನ ಮಾಜಿ ಸಿಎಂ ಬಿಎಸ್ವೈ ವೀಕ್ಷಿಸಿದರು. ತಯಾರಿ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಬಿಎಸ್ವೈಗೆ ಸಂಸದ ರಾಘವೇಂದ್ರ ಹಾಗೂ ಸ್ಥಳೀಯ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಅವ್ರದೇ ಎಲ್ರಿಗಿಂತ ಬಂಡಾಯ ಎದ್ದಿರುವ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮನವೊಲಿಸಲು ಬಿಜೆಪಿ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನು ಕಲಬುರಗಿಯಿಂದ ನೇರವಾಗಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದ ನಾಯಕರು ಈ ಸಂಬಂಧ ಸಭೆಯನ್ನ ನಡೆಸಿದ್ರು. ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು. ಇದೇ ವೇಳೆ ಶೆಟ್ಟರ್ಗೆ ಟಿಕೆಟ್ ಹಂಚಿಕೆಯ ಬಗ್ಗೆಯೂ ನಾಯಕರು ಸಮಾಲೋಚನೆಯನ್ನ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಎಸ್ವೈ, ಈಶ್ವರಪ್ಪ ಸಿಟ್ಟಲ್ಲಿ ಹಾಗೆ ಮಾತನಾಡಿದ್ದಾರೆ. ಈಶ್ವರಪ್ಪ ಮೋದಿ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರು ಕೂಡ ಪಕ್ಷ ಕಟ್ಟೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂದ್ರು. ಅವರ ಮಗ ಕಾಂತೇಶ್ಗೆ ಟಿಕೆಟ್ ತಪ್ಪೋದಕ್ಕೆ ನಾನು ಕಾರಣ ಅಲ್ಲ, ಅದು ಚುನಾವಣೆ ಸಮಿತಿ ನಿರ್ಧಾರ ಮಾಡಿರೋದು, ಎಲ್ಲ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿದರು. ಪಕ್ಷವನ್ನು ಬೆಳೆಸಲು ಪಡೆದಂಥ ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಎಲ್ಲರೂ ಸರಿ ಹೋಗಿ ಅವರು ಸಹ ನಾಡಿದ್ದು ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ ಅಂತ ಮಾತಾಡ್ತಾರೆ. 25ರಿಂದ 26 ಕ್ಷೇತ್ರದಲ್ಲಿ ಗೆದ್ದು ನಿಮ್ಮನ್ನ ನೋಡಲು ಲೋಕಸಭೆಗೆ ಬರ್ತೀನಿ ಅಂತ ಮೋದಿ ಅವರಿಗೆ ಮಾತು ಕೊಟ್ಟಿದ್ದೇನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ರು. ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಗೆದ್ದಾಗಿದೆ. ಹೆಚ್ಚಿನ ಅಂತರದಿಂದ ಗೆಲ್ಲಲು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ.
ಜನ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ. ನನ್ನ ಅವಶ್ಯಕತೆ ಎಲ್ಲಿದೆ ಅಲ್ಲಿಗೆ ಹೋಗಿ ಪ್ರಚಾರವನ್ನ ಮಾಡ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ರು. ಈಗಾಗಲೇ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿರೋ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ನರೇಂದ್ರ ಮೋದಿಜಿಯವರು ಕರ್ನಾಟಕದ ಬಗ್ಗೆ ಎಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಕಲಬುರಗಿ ಆದಮೇಲೆ ಇವತ್ತು ಶಿವಮೊಗ್ಗಕ್ಕೆ ಬರ್ತಾ ಇರೋದು. ನಾಳೆ ನಮ್ಮ ನಿರೀಕ್ಷೆ ಮೀರಿ ನಾಡಿದ್ದು ಜನ ಸೇರೋರಿದ್ದಾರೆ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂತರದಲ್ಲಿ ಮೊದಲಿಗಿಂತ ಪಾಕ್ನಿಂದ ಕಾಂಗ್ರೆಸ್ಗೆ ಹಣ ಹರಿದು ಬಂದಿರಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ ದುಡ್ಡು ಕಾಂಗ್ರೆಸ್ ಖಜಾನೆಯನ್ನ ಸೇರಿರಬೇಕು, ಅದು ಬಿಜೆಪಿಗೆ ಬಂದಿಲ್ಲ. ಈಗಾಗಲೇ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ, ಕ್ಯಾಲೆಂಡರ್ ಆಫ್ ದಿ ಈವೆಂಟ್ ಕೂಡ ಬಂದಿದೆ. 2 ಅವಧಿಯ ಮೋದಿ ನೇತೃತ್ವದ ಸರ್ಕಾರದ ನಿಯತ್ತನ್ನ ನೋಡಿ ಜನರು ಈ ಬಾರಿ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ಸ್ ಆಲ್ ಬೋಗಸ್ ಥಿಂಗ್. ನಿಮ್ಗೆ ಯಾರು ನೀವು ನೋಡಿದ್ದೀರಾ? ಪಾಕಿಸ್ತಾನದಿಂದ ಬಂದಿದ್ದು ಕಾಂಗ್ರೆಸ್ಸಿಗೆ ಸೇರಿರ್ಬೇಕು. ಎಲ್ಲ ಕಡೆ ನ್ಯೂಸ್ ಆಗಿದೆ. ಕಾಂಗ್ರೆಸ್ಗೆ ಬಂದಿರಬೇಕು ಅಥವಾ ತೃಣಮೂಲಕ್ಕೆ ಬಂದಿರಬೇಕು. ಚೆಕ್ ಮಾಡೋಣ ಅಂತ. ನೋ ಇಟ್ಸ್ ಆಲ್ ಬೋಗಸ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜಕೀಯ ಪ್ರವೇಶದ ಬಗ್ಗೆ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. 28 ಲಕ್ಷ ಮತದಾರ ನಾಡಿ ಮಿಡಿತ ಅರಿಯಲು 20 ವರ್ಷ ಬೇಕು. ಇನ್ನು ಜನರ ಸಮಸ್ಯೆ ಅರಿಯಲು ಡಾಕ್ಟರ್ ಅವರಿಂದ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಜನರ ಸಮಸ್ಯೆ ಕುಮಾರಸ್ವಾಮಿ, ಯೋಗೇಶ್ವರ್ಗೆ ಗೊತ್ತು. ಮತದಾರ ನಾಡಿ ಮಿಡಿತ ಸಮಸ್ಯೆ ಅರಿತಿರುವ ಏಕೈಕ ಅಭ್ಯರ್ಥಿ ಅಂದ್ರೆ ಅದು ಡಿಕೆ ಸುರೇಶ್ ಅಂತ ಶಾಸಕ HC ಬಾಲಕೃಷ್ಣ ಹೊಗಳಿದ್ರು. ಕೆಲಸ ಮಾಡೋರು ಡಾಕ್ಟರ್ ಕೆಲಸ ಮಾಡಬೇಕು, ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು, ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇಂಜಿನಿಯರ್ ಡಾಕ್ಟರ್ ಕೆಲಸ ಮಾಡೋಕ್ಕಾಯ್ತದ? ಡಾಕ್ಟರ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಯ್ತದ? ಡಾಕ್ಟರ್ ಕೆಲಸ ನಾನು ಮಾಡೋಕ್ಕಾಯ್ತದ? ನಾನು ಮಾಡೋದು ರಾಜಕಾರಣ. ನಾನು ಬೆಳಿಗ್ಗೆ ಎದ್ರೆ ಸಮಸ್ಯೆ ಕೇಳಕ್ಕೆ ಬಂದಿರೋದು ನಾನು. ನನ್ನ ಕೆಲಸ ನಾನು ಮಾಡ್ತೀನಿ. ನೀವು ಸ್ಥಳೀಯವಾಗಿ ಜನಗಳ ಕೈ ಸಿಗ್ತೀರಾ? ಎಲ್ಲಿ ಸಿಗ್ತೀರಾ ನೀವು? ನಮ್ಮ ಥರ ಕೂತ್ಕೊಂಡು ಹಿಂಗೆ ಸಮಸ್ಯೆ ಬಗೆಹರಿಸ್ತೀರಾ? ಎಲ್ಲಿ ಬಗೆಹರಿಸ್ತೀರಾ ನೀವು? ಪಂಚಾಯತಿ ಮಟ್ಟಿಗೆ ನಿಮ್ಮ ಕೈಲಿ ಬರೋಕ್ಕಾಯ್ತದ? ಎಲ್ಲಿ ಬರ್ತೀರಾ ನೀವು? ಪಂಚಾಯತಿ ಮಟ್ಟಿಗೆ ಏನೋ ಸಮಸ್ಯೆ ಆಯಿತು ಅಂದ್ರೆ ಬರ್ತೀರಾ ನೀವು? ನೀವು ಹೇಳಿ, ಮಾಧ್ಯಮದವ್ರು ಬರೋಕ್ಕಾಯ್ತದ ಅವ್ರ ಕೈಲಿ? ಅವ್ರು ಇನ್ನೂ ಕ್ಷೇತ್ರ ಅರ್ಥ ಮಾಡ್ಕೋಬೇಕಾದ್ರೆ 20 ವರ್ಷ ಬೇಕು ರೀ. 20 ಇಯರ್ಸ್ ಬೇಕು ಕ್ಷೇತ್ರ ಅರ್ಥ ಮಾಡ್ಕೋಬೇಕಾರೆ. ನಮ್ಮ ಲೋಕಸಭಾ ಸದಸ್ಯರು ಮಲೆನಾಡು ಲೋಕಸಭಾ ಕ್ಷೇತ್ರ ರಂಗೇರಿದ್ದು ಮಾಜಿ ಸಿಎಂ ಪುತ್ರರು ಹಾಗೆ ಮಾಜಿ ಡಿಸಿಎಂ ನಡುವೆ ಚುನಾವಣಾ ರಣಕಣ ನಡೆಯಲಿದೆ. ಮಾಜಿ ಸಿಎಂ ಬಿಎಸ್ವೈ ಮಕ್ಕಳಿಗೆ ಬಿಗ್ ಫೈಟ್ ಕೊಡೋದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಸಜ್ಜಾಗಿದ್ದಾರೆ. ಸಾಗರ ತಾಲೂಕಿನ ವರದಹಳ್ಳಿ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ಅಧಿಕೃತ ಪ್ರಚಾರವನ್ನು ಆರಂಭಿಸಿದ್ರೆ, ಇತ್ತ ಸಂಸದ ರಾಘವೇಂದ್ರ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಗೆ ಪುತ್ತಿಲ್ ಪರಿವಾರ ಅಧಿಕೃತವಾಗಿ ಸೇರ್ಪಡೆಯಾದ ಮೊದಲ ದಿನವೇ ದರ್ಪವನ್ನ ತೋರಲಾಗಿದೆ. ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಾಧ್ಯಮದವರ ಮೇಲೆ ಪುತ್ತಿಲ್ ಪರಿವಾರದ ಸದಸ್ಯನೊಬ್ಬ ರೇಖಾಡಿದ್ದಾನೆ. ಅಲ್ಲದೆ ದರ್ಪದ ಮಾತುಗಳನ್ನಾಡಿದ್ದಾನೆ. ಇನ್ನು ವರದಿ ಮಾಡಲು ಹೋದ ಮಾಧ್ಯಮದವರನ್ನ ತಳ್ಳಾಡಿದ ಸಂದೀಪ್ ಉಪ್ಪಿನಂಗಡಿ ಎಂಬಾತ ಪುಂಡಾಟವನ್ನ ಮೆರೆದಿದ್ದಾನೆ.